ನನ್ನ ಹೆಸರು ನರೇಶ್ ಅಂತ. ನಾನು ಬಿಲ್ಡ್ ಅಂಡ್ ಕ್ರಾಫ್ಟ್ ಕಂಪನಿ ಕಡೆಯಿಂದ. ಸೊ ನಾನೇ ಪುಟ್ಟ ಕಂಪನಿಗೆ. ಸೊ ನಾವು ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡ್ತೀವಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಆರ್ಕಿಟೆಕ್ಟ್ ಪ್ಲಾನ್ ಆಗುತ್ತೆ, ಪ್ರತಿಯೊಂದೂ ನಾವೇ ತಗೊಂತೀವಿ. ಸೊ ಈ ಪ್ಲಾನ್ ಮುಖಾಂತರ ನೋಡಿದ್ರೆ ನೋಡ್ತಿರೋ ಬಿಲ್ಡಿಂಗು ಕಂಪ್ಲೀಟ್ಲಿ ಡಿಸೈನ್ ಆ್ಯಂಡ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಅಸ್ ಓನ್ಲಿ. ಸೊ ಬಿಲ್ಡಿಂಗ್ ನೋಡೋಣ ಬನ್ನಿ. ಇದು ಕಂಪ್ಲೀಟಾಗಿ ಗೇಟ್ ಆಗಲಿ, ಎಲಿವೇಶನ್ ಆಗಲಿ ಕಂಪ್ಲೀಟಾಗಿ ನಾವೇ ಕೂತ್ಕೊಂಡು ನಮ್ಮ ಆರ್ಕಿಟೆಕ್ಟ್ಸ್ ಜೊತೆ ಡಿಸೈನ್ ಮಾಡಿರೋಂತಹ ಒಂದು ಬಿಲ್ಡಿಂಗ್ ಇದು. ಸೊ ಇದು ಇಲ್ಲಿ ನೋಡೋಂಗಿದ್ರೆ ಕೆಳಗಡೆ ನಮಗೆ ಇದು ಪಾರ್ಕಿಂಗ್ ಲೇಔಟ್ ಆಗುತ್ತೆ. ಸೊ ವೇರ್ ವಿ ಗೆಟ್ 2 ಕಾರ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇದು ಲಿಫ್ಟ್ ಏರಿಯಾ ಸಿಗುತ್ತೆ ನಿಮಗೆ. ಆದ ನಂತರ ಇದು ಸಂಪಾಗಿರುತ್ತೆ. 8500 ಲೀಟರ್ಸ್ ಕೆಪಾಸಿಟಿ ಸಂಪಾಗಿರುತ್ತೆ. ಇಲ್ಲಿ ನಾವು ಕಾವೇರಿ ವಾಟರು, ಆದಮೇಲೆ ಮೋಟರು, ಆಮೇಲೆ CMC ವಾಟರ್ 3 ಕೂಡ ಇದೆ ಇಲ್ಲಿ. ಆಮೇಲೆ ಇದು ನಮಗೆ ಬೋರ್ವೆಲ್ ಆಗಿರುತ್ತೆ. ಸೊ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಡೋರಿಗೆ ಸೈಟ್ ಇದ್ದರೆ ನಾವೇ ಕಂಪ್ಲೀಟ್ ಮಾಡಿಕೊಡ್ತೀವಿ. ಅದು ಬಿಟ್ಟು ಕೂಡ ನಾವೇ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂದ್ಕೊಂಡ್ರೆ ಅದಕ್ಕೂ ಕೂಡ ನಾವು ಬೇಕಾದ್ರೆ ಮಾಡಿ ಎಲ್ಲ ಕೂಡ ಮಾಡಿ ಸೇಲ್ ಮಾಡಿಕೊಡೋದಕ್ಕೂ ಕೂಡ ನಾವು ರೆಡಿ ಮಾಡಿಕೊಡ್ತೀವಿ. ಇಟ್ಸ್ ಲೈಕ್ ಆ್ಯಂಡ್ ರೆಡಿ ಟು ಈ ಥರ ಮಾಡಿಕೊಡ್ತೀವಿ. ಸೊ ಇಲ್ಲಿ ಗ್ಯಾಸ್ ಪ್ರೊವಿಷನ್ಸ್ ಕೊಟ್ಟಿದ್ದೀವಿ. 4 ಮನೆ ಇದೆ ಬಿಲ್ಡಿಂಗಲ್ಲಿ. ಟೋಟಲ್ ಆಗಿ 4 ಮನೆಗೂ 4 ಗ್ಯಾಸ್ ಪ್ರೊವಿಷನ್ಸ್ ಇಲ್ಲೇ ಕೊಟ್ಟಿದ್ದೀವಿ. ಆಮೇಲೆ ಇದು ಬೆಸ್ಕಾಮ್ ಮೀಟರ್ ಏರಿಯಾ. ಆಮೇಲೆ 2 ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ ಬಿಲ್ಡಿಂಗಿಗೆ. ಸೊ EV ಚಾರ್ಜಿಂಗಿಗೆ ಕೊಟ್ಟಿದ್ದೀವಿ. ಸೊ ಇಲ್ಲಿರೋದು ಇದು 30-40 ಸೈಟ್ ಮೆಜರ್ಮೆಂಟಲ್ಲಿ ನಾವು ಇಲ್ಲೊಂದು 1 BHK ಹೌಸ್ ಕೊಟ್ಟಿದ್ದೀವಿ. ಸೊ ಇದು ಬಂದು ಕಸ್ಟಮೈಸ್ ಡೋರ್ ಆಗಿರುತ್ತೆ. ಸೊ ಕಂಪ್ಲೀಟ್ಲಿ ವಿತ್ ಅನ್ ಹ್ಯಾಂಡಲ್ ಕೂಡ ಬ್ರಾಸ್ ಯೂಸ್ ಮಾಡಿಲ್ಲ ನಾವು, ಕಂಪ್ಲೀಟಾಗಿ ಟೀ ಕೂಡ ಯೂಸ್ ಮಾಡಿರೋಂಥದ್ದು ಈ ಡೋರ್ಗೆ. ಎಲ್ಲ 6x4 ಸೆಕ್ಷನ್ಸ್ ವಾಟ್ ವಿ ಹ್ಯಾವ್ ಯೂಸ್ ಫಾರ್ ದಿಸ್. ಅದ ನಂತರ ಇದು ಗ್ರೌಂಡ್ ಫ್ಲೋರ್ ಕಿಚನ್ 1 BHK ಆದ್ದರಿಂದ ಇದು ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಸೊ ಇದು ಹಾಲ್ ಆಗುತ್ತೆ. ಆಮೇಲೆಲ್ಲ ದೊಡ್ಡ ಕಿಟಕಿಸೇ ಕೊಟ್ಟಿದ್ದೀವಿ. ವಿಂಡೋಸಲ್ಲಿ ನಾವು ಕಸ್ಟಮರ್ಸ್ಗೂ ಕೂಡ ನಾವು ಮಾಡಿಕೊಡೋ ಕಸ್ಟಮರ್ಸ್ಗೆ ಎಲ್ಲರಿಗೂ ಕೂಡ ನಾವು ದೊಡ್ಡ ವಿಂಡೋಸೇ ಮಾಡ್ಕೊಡ್ತೀವಿ. ಬಿಕಾಸ್ ಔಟ್ ಆಫ್ ದ ಬಾಕ್ಸ್ ಆಗೇ ಇರಬೇಕು ಅಂತಾನೆ. ಇದು TV ಯೂನಿಟ್ ಆಗಿರುತ್ತೆ. ಇದು ಸಿಂಗಲ್ ಬೆಡ್ರೂಮ್ ಮನೆ. ಇದು 1 BHK 1 ಬೆಡ್ರೂಮ್. ಇದು ವಿತ್ ಇಂಟೀರಿಯರ್ಸ್ ನಾವು ಮಾಡಿಕೊಡೋ ಅಂಥದ್ದು ಇಲ್ಲಿ ಕಂಪ್ಲೀಟಾಗಿ. ವಿ ಟೇಕ್ ಕಂಪ್ಲೀಟ್ಲಿ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಕಮ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಕೊಡ್ತೀವಿ. ಇದು ಟಾಪ್ ಟು ಬಾಟಮ್ ವಾರ್ಡ್ರೋಬ್ಸ್ ಆಗುತ್ತೆ. ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಇದು. ಆಮೇಲೆ ಬಾತ್ರೂಮ್ ಬಂದರೆ ಎಲ್ಲ WPVC ಫ್ರೇಮ್ಸ್ ಆಗಿರುತ್ತೆ. ಅದ ನಂತರ ಡೋರ್ ಕೂಡ WPVC ಡೋರ್ ಆಗಿರುತ್ತೆ. ಸೊ ನಾವು ಬೆಡ್ರೂಮ್ ಡೋರ್ಗೆ ಮ್ಯಾಚ್ ಮಾಡಿದ್ದೀವಿ. ಡಿಸೈನ್ ಕೂಡ ಬೆಡ್ರೂಮ್ ಡೋರ್ಗೆ ಮ್ಯಾಚ್ ಮಾಡಿದ್ದೀವಿ. ದೆನ್ ಎವ್ರಿಥಿಂಗ್ ಜಾಗ್ವರ್ ಫಿಟ್ಟಿಂಗ್ಸೇ ಬರುತ್ತೆ. ಬಾತ್ರೂಮ್ ಆಕ್ಸೆಸರೀಸ್ ಎಲ್ಲನೂ ಜಾಗ್ವರ್ ಫಿಟ್ಟಿಂಗ್ಸೇ ಬರುತ್ತೆ. ಅದು ಕೂಡ ವಾಲ್ ಮೌಂಟೆಡ್ ಎಲ್ಲ ಫಿಟ್ ಮಾಡಿಬಿಟ್ಟಿದ್ದೀವಿ. ಬನ್ನಿ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಅದ ನಂತರ ಇದೊಂದು ಅರ್ಥಿಂಗ್ಸ್ ಒಂದು ಕೊಟ್ಟಿದ್ದೀವಿ. ನಾವು ಎಲ್ಲ ಮನೆಗೂ ಮಾಡಿದ್ರೆ ಅರ್ಥಿಂಗ್ಸ್ ಎಲ್ಲ ಒಂದೇ ಅರ್ಥಿಂಗ್ ಕೊಡ್ತಾರೆ ಬಿಲ್ಡಿಂಗ್ ಪೂರ್ತಿ. ನಾವಿಲ್ಲಿ 6 ಅರ್ಥಿಂಗ್ ಕೊಟ್ಟಿದ್ದೀವಿ ನಮ್ಮ ಈ ಬಿಲ್ಡಿಂಗಲ್ಲಿ. 6 ಅರ್ಥಿಂಗ್ ಕೊಟ್ಟಿದ್ದೀವಿ. ಈ ಒಂದು ಕಾನ್ಸೆಪ್ಟು ತುಂಬ ಜನ ಯಾರು ಮಾಡೋದಿಲ್ಲ. ಇದು ಹಜಾರ್ಡಸ್ ಪ್ರಕಾರ ಇದು ತುಂಬ ಸೇಫ್ಟಿ ಮನೆಗೆ. ಸೊ ಈಚ್ ಫ್ಲೋರ್ ವಿಲ್ ಟೇಕ್ ಈಚ್ ಅರ್ಥಿಂಗ್. ಸೊ ಸೇಫ್ಟಿ ವೈಸ್ ಆಗಲಿ, ಟ್ರಿಪ್ಪಿಂಗ್ ಆದರೂ ಕೂಡ ಕರೆಕ್ಟಾಗಿ ಬಿಲ್ಡಿಂಗಿಗೆ ಯಾವುದೇ ಅಂತಹ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಇದು ಲಿಫ್ಟ್ ಏರಿಯಾ ಬರುತ್ತೆ. ಇದು ಇನ್ನೊಂದು ವಾರದಲ್ಲಿ ಇದು ಕೂಡ ಫಿಟ್ ಆಗಿಬಿಡುತ್ತೆ. SS ರೈಲಿಂಗ್ಸ್ ಇದು ಜಿಂದಾಲ್ದು 304 ಗ್ರೇಡ್. ಆಮೇಲೆ ಲಪೋತ್ರ ಆಂಟಿಸ್ಕಿಡ್ ಗ್ರ್ಯಾಂಡ್ ಹಾಕಿದ್ದೀವಿ. ಫ್ರಂಟಲ್ಲಿ ನಮಗೆ ಗ್ಲಾಸ್ ಬರುತ್ತೆ. ಕಂಪ್ಲೀಟ್ಲಿ SS ರೈಲಿಂಗ್ಸ್ ವಿತ್ ಗ್ಲಾಸ್ ಬರುತ್ತೆ. 3.5 feet ಗ್ಲಾಸ್ ಕೊಟ್ಟಿದ್ದೀವಿ. ಇದೆಲ್ಲ
ಎಲಿವೇಶನ್ ಪೂರ್ತಿ ಜಾಲಿ ವರ್ಕ್ ಮಾಡಿದ್ದೀವಿ. ಸೊ ಇಟ್ಸ್ ಕಮ್ಸ್ ಅರೌಂಡ್ 40 ಫೀಟ್ ಜಾಲಿ ಕೊಟ್ಟಿದ್ದೀವಿ ನಾವು ಇದಕ್ಕೆ. ಸೊ ತುಂಬಾ ಇದು ಒಂದೇ ಶೀಟ್ ಆಗಿರುತ್ತೆ. ಕಂಪ್ಲೀಟ್ಲಿ ಆರ್ಕಿಟೆಕ್ಟಿಂದನೇ ಪ್ಲ್ಯಾನ್ ಮಾಡಿಸ್ಕೊಂಡು ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿರೋಂಥದ್ದು. ಆದಮೇಲೆ ಇದೆಲ್ಲ PVC ಬರುತ್ತೆ ವಿತ್ 6 ಇಂಚ್ ಲೈಟ್ಸ್ ಕೊಟ್ಟಿದ್ದೀವಿ. ಎಲಿವೇಶನ್ಗೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಟೈಲ್ಸ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಟಾಪ್ವರೆಗೂ ನಾವು ಟೈಲ್ಸ್ ಹಾಕಿದ್ದೀವಿ. ಬನ್ನಿ, ಯಾಕಂದರೆ 3 ಮನೆಯೂ ಒಂದೇ ಥರ ಕಾಣೋದ್ರಿಂದ ನಾನು ಒಂದು ಮನೆ ತೋರಿಸ್ತೀನಿ, ಸೊ ದಟ್ 3 ಕೂಡ ಒಂದೇ ಥರ ಇರುತ್ತೆ. ನಾವು ಈ ಕಡೆ ಕೂಡ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ, ಈ ಕಡೆ ಕೂಡ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ ಸ್ಟೇರ್ಕೇಸಲ್ಲಿ ಕೂಡ. ಸೊ ಗಾಳಿ ಬೆಳಕಿಗೆ ಯಾವುದೇ ಆದಂತಹ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಇದಕ್ಕೆ ಪ್ರತಿಯೊಂದು ಮನೆಗೂ ನಾವು CCTV ಪ್ರೊವಿಷನ್ ಕೊಟ್ಟಿದ್ದೀವಿ. ಇದು ನೋಡ್ಬೋದು ನೀವು, 3.5 ಫೀಟ್ ಹೈಟ್ ಗ್ಲಾಸ್ ಬರುತ್ತೆ ಇದು ವಿತ್ ಸ್ಕ್ವೇರ್ ಪೈಪು. ಇದು 6x4 ಸೆಕ್ಷನು. ಇದು ಬರೋದು ಸೇಮ್ ಡೋರ್ಸ್ ಬರುತ್ತೆ ಎಲ್ಲ ಮನೆಗೂ ಕೂಡ. ಒಳಗೆ ಬಂದಿದ ತಕ್ಷಣ ನಮಗೆ ಇದು ವಾಲ್ ಪ್ಯಾನಲಿಂಗ್ ಮಾಡಿದ್ದೀವಿ ಕಂಪ್ಲೀಟಾಗಿ ಫಾರ್ ದ ಫ್ಯಾಮಿಲಿ ಪರ್ಪಸ್ಗೆ. ಆಮೇಲೆ ನಾವು ವಿಂಡೋಸ್ ಕೊಟ್ಟಿರೋದು ಬಂದ್ಬಿಟ್ಟು 8x6 ವಿಂಡೋಸ್ ಕೊಟ್ಟಿದ್ದೀವಿ. ಎಲ್ಲ ಮನೆಗೂ ಕೂಡ ನಾವು 8x6 ವಿಂಡೋಸ್ ಕೊಟ್ಟಿರೋವಂಥದ್ದು. ಆಮೇಲೆ ದೇವ್ರ ಮನೆಗೆ ಕಂಪ್ಲೀಟಾಗಿ ಎಲ್ಲ ಮನೆಗೂ ಕೂಡ ನಾವು ವಿತ್ ಗ್ಲಾಸು. ಆದಮೇಲೆ ಪ್ರತಿಯೊಂದು ಮನೆಗೂ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ದೇವ್ರ ಮನೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆಗೆ ಬೀಳಬೇಕು ಅಂತ. ದಿಸ್ ಇಸ್ ಕಂಪ್ಲೀಟ್ಲಿ ಇನ್ ಕಾನ್ಸೆಪ್ಚುಯಲ್ ಥಾಟ್ ಪ್ರೊಸೆಸ್ ಇದು. ಇದೆಲ್ಲ ಮನೆಗೂ ಬರೋ ಥರ ಮಾಡಿದ್ದೀವಿ. ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆಗೆ ಬೀಳೋ ಥರ. ಆದ ನಂತರ ಇದು TV ಯೂನಿಟ್ ಆಗುತ್ತೆ. ಪ್ರತಿಯೊಂದು ಮನೆಗೂ TV ಯೂನಿಟ್ ನಾವು ಕಂಪ್ಲೀಟಾಗಿ ಗ್ರೌಂಡ್ ಟು ಟಾಪ್ವರೆಗೂ ಟಚ್ ಮಾಡಿದ್ದೀವಿ. ಎಷ್ಟು ಎಲಿಗೆಂಟಾಗಿ ಕಾಣಬೇಕು ಅಷ್ಟು ಎಲಿಗೆಂಟಾಗಿ ಕಾಣಬೇಕು ಅಂತ. ಎಲ್ಲ ಟಿಕ್ಕು ಡೋರ್ಸ್ ಬರುತ್ತೆ. ಇದು ಈ ಕಡೆ ಮಾತ್ರ ನಾವು ಎನಾಮಲ್ ಪೇಂಟ್ ಮಾಡಿದ್ದೀವಿ. ಆ ಕಡೆ ತುಂಬ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಅಂತ ಕಸ್ಟಮರ್ ಕೇಳಿದ್ದಕ್ಕೆ ಈ ಕಡೆ ನಾವು ಎನಾಮಲ್ ಪೇಂಟ್ ಮಾಡಿದ್ದೀವಿ. ಆ ಕಡೆ ಪಾಲಿಷ್ ಮಾಡಿಕೊಟ್ಟಿದ್ದೀವಿ. ಆ ಕಡೆ ಮೈನಲ್ಲಿ ಬರೋ ವಿಂಡೋಗೆ ಮಾತ್ರ ಪಾಲಿಷ್ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ಇಷ್ಟು ದೊಡ್ಡ ದೊಡ್ಡ ವಿಂಡೋಸ್ಗೆ ಕಸ್ಟಮರ್ ನಮಗೆ ಬೇಡ ಪೇಂಟ್ ಮಾಡಿ ಅಂತ ಹೇಳಿದ್ರು. ಪೇಂಟ್ ಮಾಡಿಕೊಡಿ ಅಂತ ಹೇಳಿ ಅದಕ್ಕೆ ಅಂತ ಅವ್ರಿಗೆ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಇದು ಫ್ಯಾಮಿಲಿ ಏರಿಯಾಗೆ ಅಂತಲೇ ಮಾಡಿರೋವಂಥದ್ದು. ಎಲ್ಲ ಮನೆಗೂ ಮಾಡಿಕೊಟ್ಟಿದ್ದೀವಿ. ಎಲ್ಲ 3 ಮನೆಗೂ ಸೇಮ್ ಡಿಸೈನ್ ಬಂದಿದೆ. ಏನಕ್ಕಂದರೆ ಒಂದು ಫ್ಯಾಮಿಲಿ ಈವೆಂಟ್ ಮಾಡ್ಕೊಳ್ಳೋದಕ್ಕಾಗಲಿ ಪ್ರತಿಯೊಂದಕ್ಕೂ ತುಂಬ ಗ್ರ್ಯಾಂಡ್ ಲುಕ್ ಬರಬೇಕು ಅಂತಲೇ ಒಂದು ಉದ್ದೇಶಕ್ಕೆ ಇದು ಮಾಡಿಕೊಟ್ಟಿರೋದು. ಆಮೇಲೆ ಇದು ಬಂದ್ಬಿಟ್ಟು ಕ್ರಾಕರಿ ಏರಿಯಾ. ಕ್ರಾಕರಿ ಏರಿಯಾದಲ್ಲಿ ಒಂದು ವಾಶ್ ಬೇಸಿನ್, ಟೇಬಲ್ ಟಾಪ್ ವಾಶ್ ಬೇಸಿನ್ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ. ಇದೆಲ್ಲ ಇದು ಕಿಚನ್ ಏರಿಯಾ ಆಗಿರುತ್ತೆ. ಎಲ್ಲ ಅಕ್ರಿಲಿಕ್ ಶೀಟ್ಸ್ ಕಂಪ್ಲೀಟ್ಲಿ ವಿತ್ ಸಾಫ್ಟ್ ಕ್ಲೋಸರ್ಸ್. ಇದೆಲ್ಲನೂ ಇದು RO ಪಾಯಿಂಟ್ ಇರುತ್ತೆ. ಇದೆಲ್ಲ ಜಾಗ್ವಾರ್ ಟ್ಯಾಪ್ಸ್ ಕಂಪ್ಲೀಟಾಗಿ ಕೊಟ್ಟಿರುತ್ತೆ ಎಲ್ಲ, ಇನ್ಕ್ಲೂಡಿಂಗ್ ಗ್ಯಾಸ್ ಪೈಪ್ಲೈನ್ ಕೂಡ ಕಂಪ್ಲೀಟಾಗಿ ಗ್ಯಾಸ್ ಪೈಪ್ಲೈನ್ ಆಗೋಗಿದೆ. ಕಂಪ್ಲೀಟಾಗಿ ಕನ್ಸಿಲ್ಡ್ ಮಾಡಿರೋಂಥದ್ದು. ಅದಕ್ಕೆ ಚಿಮ್ನಿ ಪಾಯಿಂಟ್, ಇದು ಚಿಮ್ನಿ ಪಾಯಿಂಟ್ ಆಗಿರುತ್ತೆ. ಅದಕ್ಕೆ ಚಿಮ್ನಿ ಹೋಲ್ ಕೊಟ್ಟಿದ್ದೀವಿ, ಪ್ಲಸ್ ವಿಂಡೋ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಬರುತ್ತೆ. ಇದೊಂದು ಸ್ಟೋರೇಜ್ ಪಾಯಿಂಟ್ ಬರುತ್ತೆ. ಅದರ ನಂತರ ಇದೊಂದು ಯುಟಿಲಿಟಿ ಏರಿಯಾ ಬರುತ್ತೆ. ಇಲ್ಲಿ UPS ಬಂದ್ಬಿಟ್ಟು ಇದ್ರ ಒಳಗೆ UPS ಬರುತ್ತೆ. ನಂತರ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಯಾರಾದರೂ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂತೆ ನೀರಲ್ಲೂ ಆಚೆ ಕಡೆ ಬರಬಾರ್ದು ಅಂತಲೇ ಕರೆಕ್ಟಾಗಿ ಅದಕ್ಕೆ ಪ್ಲ್ಯಾನ್ ಮಾಡಿ ಇದು ಮಾಡಿರೋವಂಥದ್ದು.
ಇದು ಬಾಸ್ಕೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಾಫ್ಟ್ ಕ್ಲೋಸರ್ಸೇ ಮಾಡಿರೋದು. ಎಲ್ಲ ಇಪ್ಕೋ ಬ್ರ್ಯಾಂಡ್ ಯೂಸ್ ಮಾಡಿರೋದು ಇದಕ್ಕೆಲ್ಲ ಎಲ್ಲದಕ್ಕೂ. ನಾವು ಕಸ್ಟಮರ್ ಕೊಟ್ಟಿದ್ದು ಕೂಡ ಸೇಮ್ ವಾಟ್ ಎವರ್ ವಿ ಕಮಿಟೆಡ್ ದ ಸೇಮ್ ಥಿಂಗ್ ಡೆಲಿವರ್ ಟು ದೆಮ್. ಆ ನಂತರ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಇಂಟೀರಿಯರ್ಸ್ ಪೂರ್ತಿ ನಾವೊಂದು ಐಡಿಯಾ ಕೊಟ್ಟಿದ್ವಿ ಕಸ್ಟಮರ್ಗೆ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವರು ಒಂದು ಐಡಿಯಾಸು ಅವ್ರದ್ದು ಇನ್ಪುಟ್ಸ್ ತೊಗೊಂಡು ಅದ್ರ ತಕ್ಕನಂತೆ ಡೆಲಿವರಿ ಮಾಡಿರೋಂಥದ್ದು. ಇದೆಲ್ಲ ಕೂಡ ಮಿರರ್ ಇಲ್ಲಿ ಒಳಗೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ವಾಸ್ತು ಪ್ರಕಾರ ಒಳಗಡೆ ಇರಬೇಕು ಅಂತ ನಿದ್ದೆ ಮಾಡಿದ ತಕ್ಷಣ ನೋಡ್ಬಾರ್ದು ಅಂತಾನೆ ಇದಕ್ಕೆ ಅಂತಲೇ ಒಳಗಡೆ ಮಾಡಿ ಅದ್ರ ನಂತರ ಅದಕ್ಕೆ ಡೋರ್ ಕ್ಲೋಸ್ ಮಾಡೋಂಥದ್ದು. ಎಲ್ಲ ಕಂಪ್ಲೀಟಾಗಿ ಸ್ಲೈಡಿಂಗ್ ಡೋರ್ಸೇ ಇರುತ್ತೆ ಎಲ್ಲ 3 ಮನೆ ಕೂಡ. POP ವಿತ್ ಲೈಟ್ಸ್ ಎಲ್ಲ ಕಂಪ್ಲೀಟಾಗಿ ಇದೇ ಥರ ಇರುತ್ತೆ ಎಲ್ಲ ಮನೆಗೂ. ಎಲ್ಲ ವಿಂಡೋಸ್ಗಳು ಎಲ್ಲದಕ್ಕೂ ಸಫಿಷಿಯಂಟ್ ಗಾಳಿ ಬೆಳಕು ಬರೋ ಅಂತ ದೊಡ್ಡದಾಗಿ ಕೊಟ್ಟಿದ್ದೀವಿ. ಇವನ್ ಇನ್ಕ್ಲೂಡಿಂಗ್ ವಿ ಹ್ಯಾವ್ ಗಿವನ್ AC ಪಾಯಿಂಟ್ಸ್ ಆಲ್ಸೋ. ಇದು ಬಾತ್ರೂಮ್ ಆಗಿರುತ್ತೆ, ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ, ಮಾಸ್ಟರ್ ಬೆಡ್ರೂಮ್ ಆಗಿರೋಂಥದ್ದು. ಇದಕ್ಕೂ ಕೂಡ ಸೇಮ್ ಎಲ್ಲ ನಾವು ಜಾಗ್ವಾರ್ ಐಟಮ್ಸೇ ಕೊಟ್ಟಿದ್ದೀವಿ, ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸು. ಕಮೋಡ್ಸ್ ಕೂಡ ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸ್, ಅದು ಕೂಡ ಸಾಫ್ಟ್ ಕ್ಲೋಸರ್ ಕಮೋಡ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಇದೆಲ್ಲ ಇರಲಿಲ್ಲ, ಆದರೂ ಕೂಡ ನಾವೆಲ್ಲ ಅಡಿಷನಲ್ ಆಗಿ ನಮ್ಮ ಕಸ್ಟಮರ್ಗೆ ಅಂತಲೇ ನಾವು ಮಾಡಿಕೊಟ್ಟಿದ್ದೀವಿ ಇದನ್ನು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ಸೇಮ್ ಕಾನ್ಸೆಪ್ಟೇ ಬರುತ್ತೆ. ವಿತ್ ಮ್ಯಾಕ್ಸಿಮಮ್ ನಾವೆಲ್ಲ ಯೂಸ್ ಮಾಡಿರೋದೆಲ್ಲ ನಾವು ಗೋಲ್ಡ್ ಯೂಸ್ ಮಾಡಿದ್ದೀವಿ ತುಂಬ ಕಡೆ. ಏನಕ್ಕಂದರೆ ಆ ರಿಚ್ನೆಸ್, ಆ ಎಲಿಗೆಂಟ್ ಲುಕ್ ಕಾಣಬೇಕು ಅಂತಲೇ ಈ ಕಾಂಬಿನೇಷನ್ಗೆ ನಾವು ಗೋಲ್ಡ್ ಪ್ರತಿಯೊಂದು ಕೂಡ ಮೆಟಲ್ ಯೂಸ್ ಮಾಡಿರೋದು. ಇದು ಯಾವುದು ಕೂಡ PVD ಕೋಟಿಂಗ್ ಅಲ್ಲ ಇದು. ಸೊ ಹ್ಯಾಂಡಲ್ಸ್ ಆಗಲಿ ಪ್ರತಿಯೊಂದು ಕೂಡ ಮೆಟಲ್ ಆಗಿರುತ್ತೆ. ಎಲ್ಲ ಎಲೆಕ್ಟ್ರಿಕಲ್ ಸ್ವಿಚಸ್ ಯೂಸ್ ಮಾಡಿರೋದೆಲ್ಲ ನಾವೆಲ್ಲ GM ಸ್ವಿಚಸ್ ಯೂಸ್ ಮಾಡಿರೋದು. ಆಮೇಲೆ ವೈರ್ಸ್ ಬಂದ್ಬಿಟ್ಟು ಸಿಲ್ವರ್ ಫಿನೋಲೆಕ್ಸ್ ಯೂಸ್ ಮಾಡಿರೋಂಥದ್ದು. ಇದೆಲ್ಲ ಫ್ಲಶ್ ಡೋರ್ಸ್ ಆಗಿರುತ್ತೆ. ಬೆಡ್ರೂಮ್ ಹಾಕಿರೋದೆಲ್ಲ ಫ್ಲಶ್ ಡೋರ್ಸು ವಿತ್ ಸಿಲಿಂಡ್ರಿಕಲ್ ಲಾಕ್ಸ್ ಯೂಸ್ ಮಾಡಿದ್ದೀವಿ ಎಲ್ಲ ಬೆಡ್ರೂಮ್ಸ್ಗೂ ಕೂಡ. ಇನ್ಕ್ಲೂಡಿಂಗ್ ನಾವು ಬಾತ್ರೂಮ್ಸ್ಗೂ ಕೂಡ ನಾವು ಸಿಲಿಂಡ್ರಿಕಲ್ ಲಾಕ್ಸ್ ಯೂಸ್ ಮಾಡಿದ್ದೀವಿ. ಸೊ POP ಕೂಡ ಕಂಪ್ಲೀಟಾಗಿ ಎಲ್ಲದಕ್ಕೂ ಕೂಡ ಲೈಟ್ಸ್ ಬರುತ್ತೆ. ಕಂಪ್ಲೀಟ್ಲಿ ರೋಪ್ ಲೈಟ್ಸ್ ಆಗಲಿ ಪ್ರತಿಯೊಂದಕ್ಕೂ ಎಷ್ಟು ಇನ್ಸುಲೇಷನ್ಸ್ ಆಗಲಿ ಎಷ್ಟು ಬೇಕೋ ಅಷ್ಟು ಕೂಡ ಮಾಡಿದ್ದೀವಿ ಸಫಿಷಿಯೆಂಟ್ ಆಗಿ. ಅಂದರೆ ಈವ್ನಿಂಗ್ ಒಂದು 6 o'clockವರೆಗೂ ಕೂಡ ಇಲ್ಲಿ ನಾವು ಕೊಟ್ಟಿರೋ ವಿಂಡೋಸ್ಗೆ ಲೈಟ್ಸ್ ಅನ್ನೋದು ಒಂದು ಅಷ್ಟೊಂದು ಜಾಸ್ತಿ ಅವಶ್ಯಕತೆ ಇಲ್ಲದೆ ಇರ್ಬೋದು, ಬಟ್ ಆದರೂ ಕೂಡ ಸಫಿಷಿಯೆಂಟ್ ಆಗಿರೋಷ್ಟು ಮಾಡಿದ್ದೀವಿ. ಬನ್ನಿ ಒಂದು ಟೆರೆಸ್ ಫ್ಲೋರ್ಗೆ ಹೋಗೋಣ. ಇದು ಟೆರೆಸ್ ಫ್ಲೋರ್ ಆಗಿರುತ್ತೆ. ಸೊ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದೀವಿ. ಇದೊಂದು ಬೆಡ್ರೂಮ್ ಕೊಟ್ಟಿದ್ದೀವಿ. ಇದೊಂದು ಒಂದು ಬಾತ್ರೂಮ್ ಆಗಿರುತ್ತೆ ಬೆಡ್ರೂಮ್ಗೆ. ಇದು ಯಾರಾದರೂ ಡ್ರೈವರ್ಸ್ ಆಗಲಿ ಯಾರಾದರೂ ಆಚೆ ಕಡೆಯಿಂದ ಬಂದವ್ರಿಗೆ ಯೂಸ್ ಮಾಡೋದಕ್ಕೆ ಅಂತಲೇ ಒಂದು ಔಟ್ಸೈಡರ್ಸ್ಗೆ ಅಂತಲೇ ಇದೊಂದು ಮಾಡಿರೋಂಥದ್ದು. ಗೆಸ್ಟ್ ಬಂದರೂ ಗೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ಗೆ ಲಿಫ್ಟ್ ರೂಮ್ ಆಗಿರುತ್ತೆ. ಇನ್ನೊಂದೇನೆಂದರೆ ನಾವು ಕಾನ್ಸೆಪ್ಟ್ ಪ್ರಕಾರನೇ ಕಂಪ್ಲೀಟಾಗಿ ಎಲ್ಲ ಮನೆ ಕರೆಂಟ್ ವಯರ್ಸು ಕಂಪ್ಲೀಟಾಗಿ ಒಂದೇ ಗೋಡಲ್ಲಿ ಕರೆಂಟ್ ಆಗುತ್ತೆ. ಸೊ ದಟ್ ಮತ್ತೆ ಮಧ್ಯದಲ್ಲಿ ಎಲ್ಲೂ ಹೊಡೆಯೋ ಅಂಥದ್ದು
ಇರೋದಿಲ್ಲ. ಕಂಪ್ಲೀಟ್ ವೈರಿಂಗ್ ಎಲ್ಲ ಇದೇ ಗೋಡಲ್ಲೇ ಇರುತ್ತೆ ನಮ್ದು ಆಸ್ ಪರ್ ಪ್ಲಾನ್ ಪ್ರಕಾರ ನಾವು ಮಾಡಿರೋಂಥದ್ದು ಇದು. ಇವಾಗ CCTV ಪ್ರೊವಿಷನ್ಸ್ ಪೂರ್ತಿ ಇಲ್ಲೇ ಬಂದ್ಬಿಡುತ್ತೆ. ಸೊ ದಟ್ ಯಾರೇ ಮನೆ ಆಗಲಿ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲೇ ಬಂದು ಅವ್ರು ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಇದಕ್ಕೆ ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ ಇಲ್ಲಿ. ಅದ ನಂತರ ಇದು ಸ್ಟೇರ್ಕೇಸ್ ಆಗಿರುತ್ತೆ. ಇವಾಗ ತುಂಬ ಜನ ಸೆಲ್ ಬಿಲ್ಡಿಂಗ್ ಮಾಡೋರಾಗಲಿ ಇಲ್ಲಾಂದರೆ ಕಸ್ಟಮರ್ ಮಾಡಿಕೊಡ್ಬೇಕಾದ್ರೆ ಕೂಡ ತುಂಬ ಜನ ನಾವು ಮುಂಚೆನೇ ಮಾಡಿ ಇಟ್ಬಿಟ್ಟಿದ್ದೀವಿ ಇದನ್ನೆಲ್ಲ ಕೂಡ. ಸೊ ಇದು ಕೂಡ ವಿ ಹ್ಯಾವ್ ಗಿವನ್ ಸಫಿಷಿಯೆಂಟ್ ಆಗಿ ಸ್ಟ್ರಾಂಗ್ ಆಗಿರಬೇಕು ಅಂತಲೇ ಸ್ಟ್ರಾಂಗ್ ಆಗಿ ಮಾಡಿಕೊಟ್ಟಿದ್ದೀವಿ ಈ ಸ್ಟೇರ್ಕೇಸ್ನ. ಹಾಗೆ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 3000 ಲೀಟರ್ಸ್ ಕೆಪಾಸಿಟಿ ಕೊಟ್ಟಿದ್ದೀವಿ. 1500 ಲೀಟರ್ಸ್ದು 2 ಟ್ಯಾಂಕ್ ಕೊಟ್ಟಿದ್ದೀವಿ. ಆದ ನಂತರ ಆ ಕಡೆ ಇದಕ್ಕೆ ಪ್ಲಾಟ್ಫಾರ್ಮ್ ಕೊಟ್ಟಿರೋ ರೀಸನ್ ಬಂದ್ಬಿಟ್ಟು ಆ ಕಡೆಗೆ ಸೋಲಾರ್ ಪ್ರೊವಿಷನ್ ಇಟ್ಕೊಳ್ಳೋದಕ್ಕೆ ಅಂತಲೇ ಕೊಟ್ಟಿರೋಂಥದ್ದು. ಈ ಎಲೆಕ್ಟ್ರಿಕಲ್ ಸೋಲಾರ್ ಪ್ರೊವಿಷನ್ಗೆ ಅಂತಲೇ ಆ ವೈರಿಂಗ್ ಕೆಪಾಸಿಟಿ ಮಾಡಿಕೊಟ್ಟಿರೋದು. ಸೊ ದಟ್ ಅವರು ಮುಂದೆ ಅವರು ಸೋಲಾರ್ ಹಾಕ್ಕೋಬೇಕು ಅಂದ್ಕೊಂಡ್ರು ಕೂಡ ಅದಕ್ಕೆ ಅಂತಲೇ ಜಾಗ ಮಾಡಿಕೊಟ್ಟಿದ್ದೀವಿ. ಈ ಮನೆ ಇರೋದು ಕೆಂಗೇರಿ ಕೊಡಿಪಾಳ್ಯದಲ್ಲಿ ವಿನಾಯಕ ಲೇಔಟಲ್ಲಿ. ಸೊ ಈ ಒಂದು ಥರ ಒಂದು ಮನೆನ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕು ಅಂದ್ಕೊಂಡ್ರೆ ಸ್ಕ್ರೀನಲ್ಲಿ ನಮಗೆ ನಮ್ಮ ನಂಬರ್ ಕಾಣುತ್ತೆ ನಿಮಗೆ. ಸೊ ಅದೇ ಒಂದು ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಮೀಟ್ ಮಾಡಿ ವಿ ಕ್ಯಾನ್ ಡಿಸ್ಕಸ್ ಆನ್ ಹೌ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಬಿಲ್ಡ್ ಆ್ಯಂಡ್ ಕ್ರಾಫ್ಟ್ ಅಂತ. ಸೊ ನಾವು ವಿ ಆರ್ ಗ್ರೋಯಿಂಗ್ ಕಂಪನಿ ಇನ್ ಬ್ಯಾಂಗ್ಳೂರ್ ನಾವು. ಸೊ ವಿ ಡೂಯಿಂಗ್ ಪ್ರಾಜೆಕ್ಟ್ಸ್ ಇನ್ ತಿರುಪತಿ ಆಸ್ ವೆಲ್ ಆಸ್ ಇನ್ ಬ್ಯಾಂಗ್ಳೂರ್ ಆಸ್ ವೆಲ್. ಥ್ಯಾಂಕ್ ಯು.